ಲ್ಯಾಂಡಿಂಗ್ ವೇಳೆ ಏಕಾಏಕಿ ಕಂಟ್ರೋಲ್ ತಪ್ಪಿದೆ ವಿಮಾನ. ಹವಾಮಾನ ವೈಪರೀತ್ಯದಿಂದ ಲ್ಯಾಂಡಿಂಗ್ ಮಾಡಲಾಗದೆ ಆತಂಕ ಕೂಡ ಎದುರಾಗಿತ್ತು. ಮೊದಲಿಗೆ 3 ಗಂಟೆಗಳ ಕಾಲ ತಡವಾಗಿ ಲ್ಯಾಂಡ್ ಆಗಿರುವಂಥದ್ದು ವಿಮಾನ. ಹಾಗಾಗಿ ಪ್ರಯಾಣಿಕರು ಹೈರಾಣಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಕಣ್ಣೀರನ್ನ ಎಡ್ತಾ ಇದ್ರು. ತಾಂತ್ರಿಕ ದೋಷದಿಂದ ನಿಯಂತ್ರಣವನ್ನ ಕಳೆದುಕೊಂಡು 4 ಗಂಟೆಗಳ ಕಾಲ ವಿಮಾನ ಆಕಾಶದಲ್ಲೇ ಸುತ್ತಾಟವನ್ನ ನಡೆಸಿತ್ತು. ಹುಬ್ಬಳ್ಳಿಯಲ್ಲಿ ಮಹಾ ದುರಂತವೊಂದು ಈ ಸಂದರ್ಭದಲ್ಲಿ ತಪ್ಪಿದ್ದಂಥದ್ದು. ಏರ್ಲೈನ್ಸ್ IC3401 ಸಂಖ್ಯೆ ಫ್ಲೈಟ್ ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಹೊರಟಿತ್ತು. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೈದರಾಬಾದ್ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆಗಿತ್ತು. ಸಂಜೆ 4:30ಕ್ಕೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಹುಬ್ಬಳ್ಳಿ ಸಮೀಪಿಸುತ್ತಿದ್ದಂತೆ ಏಕಾಏಕಿ ತಾಂತ್ರಿಕ ದೋಷದಿಂದ ವಿಮಾನ ನಿಯಂತ್ರಣವನ್ನು ಕೂಡ ಕಳೆದುಕೊಂಡಿತ್ತು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗದೆ ಸುಮಾರು 4 ಗಂಟೆಗಳ ಕಾಲ ಆಗಸದಲ್ಲಿಯೇ ಹಾರಾಟವನ್ನು ನಡೆಸಿದಂಥದ್ದು. ದಾವಣಗೆರೆ, ಶಿವಮೊಗ್ಗದಲ್ಲಿ ಸುತ್ತಾಟವನ್ನು ನಡೆಸಿದೆ. ಎಲ್ಲಿಯೂ ಕೂಡ ಫ್ಲೈಟ್ ಲ್ಯಾಂಡ್ ಆಗಿಲ್ಲ. ಕೊನೆಗೆ ಸಂಜೆ 7:30ಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ವಿಮಾನ ಲ್ಯಾಂಡ್ ಆಗಿದೆ. ನಮ್ಮ ಅಪ್ಪ ಅಮ್ಮ ಇಬ್ಬರು ಹೈದರಾಬಾದ್ನಿಂದ ಹುಬ್ಳಿಗೆ ಬರತ್ತಿದ್ದಾರೆ. ಹುಬ್ಳಿಗೆ ಬರೋ ಲ್ಯಾಂಡ್ ಆಗೋ ಫ್ಲೈಟ್ 4:30 ಅಲ್ಲಿಂದ 3 ಗಂಟೆ ಡಿಪಾರ್ಚರ್ ಆಗಿತ್ತು. 3 ಗಂಟೆ ಅಲ್ಲಿಂದ ಬಿಟ್ಟಿದಾಗ ಇಲ್ಲಿ 4:30 ಮುಟ್ಟೋದಿತ್ತು. 4:30 ಮುಟ್ಟಿಲ್ಲ. ನಾ 6 ಗಂಟೆ ಮಟ್ಟ ಇಲ್ಲೇ ವೇಟ್ ಮಾಡಿದಾಗ ನನಗೆ ಯಾರೂ ಒಬ್ಬರು ಹೇಳಿಲ್ಲ ಆ ಫ್ಲೈಟ್ ಬೆಂಗಳೂರಿಗೆ ಹೊಂಟಿದೆ ಅಂತೇಳಿ. ಇನ್ಫಾರ್ಮು ಮಾಡಿಲ್ಲ. ಇನ್ಫಾರ್ಮೇಷನ್ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂಥೇಳಿ ಕೈ ಬಸ್ ನಿಂದಿರ್ತಾರೆ. ಮತ್ತು ಇವ್ರು